ನಮಸ್ಕಾರ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ್ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮುಂದಿನ 1 ಗಂಟೆಯಲ್ಲಿ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ, ದೇಶ ಹಾಗೂ ರಾಜ್ಯದಲ್ಲಾಗಿರುವುದನ್ನ. ಅದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಅಂದು ಸಿಬಿಐನಿಂದ ಅವಮಾನ, ಇಂದು ಜನರಿಂದ ಸನ್ಮಾನ. ಕಾಂಗ್ರೆಸ್ ಮೇಲೆ ಜನಾರ್ದನ ರೆಡ್ಡಿ ವಾಗ್ಬಾಣ, ಮುಂದಿದೆಯಾ ರಾಜಕೀಯ ಹೂರಣ. ಗನ್ಮ್ಯಾನ್ನಿಂದ ಪ್ಯಾಂಟ್ ಮಡಚಿಸಿಕೊಂಡ್ರು, ಚಪ್ಪಲಿ ಕೈಗೆ ಕೊಟ್ಟು ಆರಾಮವಾಗಿ ನಡೆದರು. ವಿವಾದವಾಗ್ತಿದ್ದಂತೆ ಹುಷಾರಿರಲಿಲ್ಲ ಅಂತಾರೆ ಎಂಬಿ ಪಾಟೀಲ್. 7 ಅಲ್ವಂತೆ 11 ಕಿಲೋಮೀಟರ್ ಅಂತೆ. ಸ್ಟೀಲ್ ಬ್ರಿಡ್ಜ್ ವಿವಾದಕ್ಕೆ ಜಾರ್ಜ್ ಹೊಸ ಟ್ವಿಸ್ಟ್. ಸರ್ಕಾರದ ಹೈಡ್ರಾಮಾದ ಹಿಂದಿರೋ ತಂತ್ರ ಏನು? ಟಿಪ್ಪು ಸುಲ್ತಾನ್ಗೆ ಒನಕೆ ಹೋರಾಟದ ಸವಾಲ್. ಒಬ್ಬವನ ಊರಲ್ಲಿ ಬಿಜೆಪಿ ನಾಯಕರು ಅಂದರ್. ಟಿಪ್ಪು ಜಯಂತಿ ಅಗತ್ಯವೇನಿದೆ ಅಂತೂ ಹೈಕೋರ್ಟ್. ಹಸಿವಿನಲ್ಲೇ ಮಕ್ಕಳನ್ನ ಓದಿಸಿ ಡಾಕ್ಟರ್ ಮಾಡಿದ್ರು, ವಿದೇಶಕ್ಕೆ ಹೊರಟಿದ್ದವರನ್ನ ತವರಲ್ಲೇ ಸೇವೆಗೆ ಕಳಿಸಿದ್ರು. ಮಡಿಕೇರಿಯ ರಾಮು ನಮ್ಮ ಪಬ್ಲಿಕ್ ಹೀರೋ. ಕರ್ನಾಟಕದಲ್ಲಿ ಕನ್ನಡವಷ್ಟೇ ಅಲ್ಲ, ಎಲ್ಲ ಸ್ಥಳೀಯ ಭಾಷೆಗಳು ಸೊರಗಿ ಹೋಗುತ್ತಿರುವುದು ನಿಜ. ಅದು ತಮಿಳು ಹೌದು, ತೆಲುಗು ಕೂಡ ನಿಜ ಆಗತ್ತೆ, ನಾಳೆ ಮಲಯಾಳಂಗೂ ಆಗತ್ತೆ, ಮತ್ತೊಂದಕ್ಕೂ ಆಗತ್ತೆ, ಹಿಂದಿಯನ್ನು ಬಿಟ್ಟು. ಯಾಕಂದರೆ ಹಿಂದಿಯ ವ್ಯಾಪಕತೆ ಜಾಸ್ತಿ ಇದೆ. ತೆಲುಗು, ಮಲಯಾಳಂ ಮತ್ತು ತಮಿಳಿಗೆ ತಡವಾಗಿ ಆಗಬಹುದು ಹೊಡೆತಗಳು, ಬಿಕಾಸ್ ಅವರ ಬೇರುಗಳು ಗಟ್ಟಿಯಾಗಿವೆ ನಮ್ಮದಕ್ಕಿಂತ. ಮಗಳ ಮದುವೆ ನಿಟ್ಟಿನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ 5 ವರ್ಷಗಳ ಬಳಿಕ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರೆಡ್ಡಿಗೆ ಸುರೇಶ್ ಬಾಬು, ಸೋಮಶೇಖರ್ ರೆಡ್ಡಿ ಸೇರಿ ಬೆಂಬಲಿಗರು ಭರ್ಜರಿ ಸ್ವಾಗತವನ್ನ ನೀಡಿದರು.